ಶ್ರೀಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ವೃಷಭ ರಾಶಿಗೆ ಕೆಲವೊಂದು ಮುಖ್ಯವಾದ ಸಮಾಚಾರಗಳನ್ನು ತಿಳಿಸಬೇಕಾಗಿದೆ. ಈಗ ಶುಕ್ರ ಸಿಂಹರಾಶಿಯಲ್ಲಿ ಪ್ರವೇಶ ಮಾಡ್ತಾ ಇದ್ದಾರೆ. ಶುಕ್ರ ಮತ್ತು ಕೇತುವಿನ ಸಂಯೋಗ ಉಂಟಾಗಿದೆ. ಶುಕ್ರ ಮತ್ತು ಕೇತುವಿನ ಸಂಯೋಗ ಉಂಟಾದಾಗ ಒಂದು 4 ರಾಶಿಯವರಿಗೆ ತುಂಬ ಸಮಸ್ಯೆಗಳಾಗಿದೆ. ಒಂದು ವೃಷಭ ರಾಶಿ, ಮತ್ತೊಂದು ಸಿಂಹರಾಶಿ, ತುಲಾರಾಶಿ ಹಾಗೂ ಕುಂಭರಾಶಿಯವರಿಗೆ. ಆದ್ದರಿಂದ ಸಿಂಹರಾಶಿಯಲ್ಲಿ ಶುಕ್ರ ಸಂಚಾರ ಮತ್ತು ಕೇತುವಿನ ಸಂಯೋಗ, ಇದರಿಂದ ವೃಷಭ ರಾಶಿಯವರು ಯಾವ ರೀತಿಯಲ್ಲಿ ಅವರು ಮುಂಜಾಗ್ರತೆಗಳನ್ನು ವಹಿಸಬೇಕು. ಹಾಗೂ 4ನೆಯ ಮನೆ ಅದು ಸುಖ ಸ್ಥಾನ, ಅಲ್ಲಿ ಶುಕ್ರ ಬರೋದು ತುಂಬ ಒಳ್ಳೆಯದೇ. ಆದ್ದರಿಂದ ಅವರಿಗೆ ಯಾವ ರೀತಿಯಾದ ಒಳ್ಳೆಯ ಲಾಭಗಳು ಕೂಡ ಇದೆ ಎಂಬುದನ್ನು ನಾವಿಲ್ಲಿ ವಿಮರ್ಶೆ ಮಾಡಬೇಕಾಗಿದೆ. ಈ ಶುಕ್ರ ಬೇರೆ ಯಾರೂ ಅಲ್ಲ, ವೃಷಭ ರಾಶಿಯ ಒಡೆಯ. ವೃಷಭ ರಾಶಿಯನ್ನು ಆಳುವಂತಹ ವ್ಯಕ್ತಿಯೇ ಶುಕ್ರ. ಇದೇ ಶುಕ್ರ 6ನೇ ಮನೆಯನ್ನು ಕೂಡ ಅವನು ನಿಯೋಜನೆ ಮಾಡ್ತಾನೆ. ಅದಕ್ಕೂ ಕೂಡ ಅಧಿಪತಿಯಾಗಿದ್ದಾನೆ. ಅಂದರೆ ವೃಷಭ ರಾಶಿಯಿಂದ 6ನೇ ಮನೆ ಲೆಕ್ಕ ಹಾಕಿದಾಗ ಯಾವ ತುಲಾರಾಶಿ ಬರುತ್ತೋ ಅದಕ್ಕೂ ಕೂಡ ಆತನೇ ಒಡೆಯ. ಪ್ರಸ್ತುತ ಈಗ ಸಿಂಹರಾಶಿಯನ್ನು ಶುಕ್ರ ಪ್ರವೇಶ ಮಾಡಿದಾಗ ಕೇತುವಿನ ಸಂಯೋಗ ಉಂಟಾಗಿದೆ. ಈ ಮತ್ತು ರಾಹುವಿನ ದೃಷ್ಟಿ ಪ್ರಭಾವ ಕೂಡ ಇದೆ. ಅಂದರೆ ಸಾಮಾನ್ಯವಾಗಿ ರಾಹು ಕೇತುಗಳಿಗೆ ದೃಷ್ಟಿ ಇಲ್ಲ, ಅವರ ಪ್ರಭಾವ ಮಾತ್ರ 7ನೇ ಮನೆಯ ಮೇಲೆ. ಆದ್ದರಿಂದ ರಾಹುವಿನ ಪ್ರಭಾವ ಕೂಡ ಈ ಶುಕ್ರನ ಮೇಲೆ ಉಂಟಾಗ್ತಾ ಇದೆ. ಇನ್ನೊಂದೇನು ಅಂದರೆ, ಈಗ ವೃಷಭ ರಾಶಿಯಲ್ಲಿಯೇ ಮಂಗಳ ಇರೋದು, ಮಂಗಳನ ಮೇಲೆ ಶನಿಯ ದೃಷ್ಟಿ ಇದೆ. ಅಂತಹ ಮಂಗಳನ ದೃಷ್ಟಿ ಸಿಂಹರಾಶಿಯ ಮೇಲೆ ಇದೆ, ಅಂದರೆ ಶುಕ್ರನ ಮೇಲೆ ಇದೆ. ಹಾಗಾಗಿ ಈಗ ಏನಾಗಿದೆ ಅಂದರೆ, ಸುಖ ಸ್ಥಾನದಲ್ಲಿ ಶುಕ್ರ ಬಂದ. ಆ ಶುಕ್ರ ಸುಖವನ್ನು ಕೊಡ್ತೀನಿ ಅಂತ ಬಂದರೆ ಅಲ್ಲಿ ಕೇತುವಿನ ಸಮಸ್ಯೆ, ಈ ಕಡೆ ರಾಹುವಿನ ಸಮಸ್ಯೆ ಮತ್ತು ಕುಜನ ಸಮಸ್ಯೆ, ಹೀಗೆ ಸಾಮಾನ್ಯವಾಗಿ ಎಲ್ಲ ಸಮಸ್ಯೆಗಳು ಕೂಡ ಹೆಚ್ಚು ಆಗ್ತಾ ಇದೆ. ವೃಷಭ ರಾಶಿಯವರು ಸ್ವತಃ ಸಹಜವಾಗಿ ಅವರು ಧೈರ್ಯವನ್ನು ಹೊಂದಿರುವಂತಹ ಒಳ್ಳೆಯ ಸಾತ್ವಿಕ ಸ್ವಭಾವದವರು. ಅವರಿಗೆ ಈಗ ಗುರು 3ನೇ ಮನೆಯಲ್ಲಿ ಇರೋದರಿಂದಾಗಿ ಸಹೋದರರಿಂದ ಅನುಕೂಲ ಎಲ್ಲ ತುಂಬ ಚೆನ್ನಾಗಿದೆ. ಆದರೆ ಈಗ ಕೇತುವಿನ ಜೊತೆ ಶುಕ್ರ ಸೇರಿರೋದ್ರಿಂದ ತಾಯಿಯ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚು ಗಮನವನ್ನು ಹರಿಸಬೇಕು. ಹಾಗೂ ತಾಯಿಯ ಕಡೆಯಿಂದ ಸ್ವಲ್ಪ ಆಶೀರ್ವಾದವನ್ನು ಹೆಚ್ಚು ಪಡೆದುಕೊಳ್ಬೇಕು. ತಾಯಿಯ ವಿರುದ್ಧವಾಗಿ ಮಾತನಾಡಲಿಕ್ಕೆ ಹೋಗಬಾರದು. ಇಲ್ಲಿ ಮತ್ತು ಕುಜ ದ್ವಾದಶಾಧಿಪತಿ ಆಗಿರೋದ್ರಿಂದಾಗಿ ಏನಾಗುತ್ತೆ, ಯಾರು ವೃಷಭ ರಾಶಿಯವರೋ ಅವರಿಗೆ ಸ್ವಸ್ಥಾನದಲ್ಲಿ, ಅಂದರೆ ಅವರು ವಾಸಿಸುವ ಮನೆಗಿಂತ ಹೊರಗಡೆ ಇರುವಂತಹ ವೃಷಭ ರಾಶಿಯವರು ಹೆಚ್ಚು ಫಲಿತಾಂಶವನ್ನು ಪಡೆದುಕೊಳ್ತಾರೆ. ಮನೆಯಲ್ಲೇ ವಾಸ ಮಾಡಿರೋರಿಗಿಂತ ಮನೆಯನ್ನು ಬಿಟ್ಟು ಬೇರೆ ಕಡೆ ಯಾರು ವೃಷಭ ರಾಶಿಯವರು ವಾಸ ಮಾಡ್ತಿರ್ತಾರೋ ಅಂಥವರಿಗೆ ಫಲಿತಾಂಶ ಇವರಿಗಿಂತ ಹೆಚ್ಚು, ಅಂದರೆ ಅವರಿಗೆ ಲಾಭಾಂಶಗಳು ಕೂಡ ಹೆಚ್ಚು. ಆದ್ದರಿಂದ ಹೊರಗಡೆ ಕೆಲಸ ಮಾಡೋದಕ್ಕೆ ಸ್ವಲ್ಪ ಸಪೋರ್ಟ್ ಜಾಸ್ತಿ ಇದೆ. ಒಂದು ವೇಳೆ ಮನೆಯಲ್ಲಿರೋವರು ಅವರು ಒತ್ತಡವನ್ನು, ಮಾನಸಿಕವಾದ ಒತ್ತಡವನ್ನು, ಆತಂಕಗಳನ್ನು ಎದುರಿಸುವಂತಹ ಸಮಸ್ಯೆಗಳಿದೆ. ಇನ್ನು ವಾಹನದ ದೃಷ್ಟಿ, ಅದು ವಾಹನ ಸ್ಥಾನ ಯಾವುದು 4ನೇ ಮನೆ, ಅಲ್ಲಿ ಕುಜನ ದೃಷ್ಟಿ ಇರೋದರಿಂದಾಗಿ ವಾಹನ ಖರೀದಿ ಈ ಒಂದು ತಿಂಗಳು ಬೇಡ. ಈ ಒಂದು 25 ದಿವಸಗಳ ಕಾಲ ವಾಹನ ಖರೀದಿ ಮೊದಲಾದವುಗಳು ಬೇಡ. ಮತ್ತು ಇರುವಂತಹ ವಾಹನವನ್ನು ಕೂಡ ಸ್ವಲ್ಪ ಜಾಗ್ರತೆಯಿಂದ ಅವರು ಉಪಯೋಗಿಸಬೇಕು, ಎಚ್ಚರಿಕೆಯಿಂದ ಚಲಾಯಿಸಬೇಕು, ಬುದ್ಧಿವಂತಿಕೆಯನ್ನು ಹೊಂದಬೇಕು. ವಾಹನದ ಕಡೆಯಿಂದ ಸಮಸ್ಯೆ ಆಗದಂತೆ ಪ್ರಯಾಣೆ ಗರುಡಾರೂಢಂ ಪಾರಿಜಾತ ಹರಂ ಹರಿಂ ಸತ್ಯಭಾಮಾಯುತಂ ಕೃಷ್ಣಂ ಧ್ಯಾಯೇ ದೃಷ್ಟಾರ್ಥ ಸಿದ್ಧಯೇ ಅನ್ನುವಂತಹ ಶ್ಲೋಕವನ್ನು ಹೇಳಿಯೇ ಡ್ರೈವಿಂಗ್ ಶುರು ಮಾಡಬೇಕು. ಮತ್ತು ಅಗ್ರತಃ ಪೃಷ್ಠತಶ್ಚೈವ ಪಾರ್ಶ್ವತಶ್ಚ ಮಹಾಬಲವು ಆಕರ್ಣಪೂರ್ಣಧನ್ವಾನು ರಕ್ಷೇತಾಂ ರಾಮಲಕ್ಷ್ಮಣವು ಅಂತ. ರಾಮ ಮತ್ತು ಲಕ್ಷ್ಮಣರು ಸಿದ್ಧರಾಗಿದ್ದಾರೆ ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಅಂತ, ಬಿಲ್ಲು ಬಾಣಗಳನ್ನು ಹಿಡಿದು. ಆ ಶ್ಲೋಕವನ್ನು ಕೂಡ ಪಠನೆ ಮಾಡಿ ಇವರು ವಾಹನವನ್ನು
ಚಲಾಯಿಸುವುದಾದರೆ ಯಾವ ಸಮಸ್ಯೆಗಳು ಕೂಡ ಬರೋದಿಲ್ಲ. ಆದ್ದರಿಂದ ಅವಶ್ಯವಾಗಿ ಈ ಶ್ಲೋಕಗಳನ್ನು ಇವರು ಹೇಳಿಕೊಳ್ಬೇಕು. ಬುದ್ಧಿರ್ಬಲಂ ಅನ್ನುವಂತಹ ಶ್ಲೋಕವನ್ನು ಕೂಡ ಹೇಳಿಕೊಳ್ಬೇಕು. ಇನ್ನು ಸಿಂಹರಾಶಿಯಲ್ಲಿ ಶುಕ್ರ ಪ್ರವೇಶ ಮಾಡಿದಾಗ ವೃಷಭ ರಾಶಿಯವರಿಗೆ ಕೆಲವೊಂದು ಸೌಕರ್ಯಗಳು, ಮನೆ ಮೊದಲಾದವುಗಳ ಕೆಲವು ಸೌಕರ್ಯಗಳು ಕೂಡ ಉಂಟಾಗ್ತಾ ಇದೆ. ಆದರೆ ಇಲ್ಲಿ ಕೇತು ಮತ್ತು ಶುಕ್ರ ಇಬ್ಬರೂ ಕೂಡ ಪರಸ್ಪರ ಸೇರಿಕೊಳ್ಳಬಾರದು. ಕಾರಣ ಏನಂದರೆ, ಶುಕ್ರನಿಗೆ ಕೇತು ಶತ್ರು ಆಗ್ತಾನೆ. ಮತ್ತು ಶುಕ್ರನ ಪಕ್ಷದಲ್ಲಿ ಕೇತು ಇಲ್ಲ, ಅವನು ಗುರುವಿನ ಪಕ್ಷದಲ್ಲಿ ಇರೋದು. ನವಗ್ರಹಗಳಲ್ಲಿ 2 ವಿಭಾಗ ಇದೆ, ಒಂದು ಗುರುವಿನ ಪಕ್ಷ, ಇನ್ನೊಂದು ಶುಕ್ರನ ಪಕ್ಷ. ಅಂದರೆ ಒಂದು ದೇವತೆಗಳ ಗುರುವಿನ ಪಕ್ಷ, ಇನ್ನೊಂದು ದೈತ್ಯರ ಗುರುಗಳ ಪಕ್ಷ ಅಂತ. ಅಲ್ಲಿ ಕೇತು ದೇವತೆಗಳ ವರ್ಗದಲ್ಲಿ ಸೇರಿರುವಂಥವನು, ರಾಹು ಶುಕ್ರದ ಜೊತೆಯಲ್ಲಿ ಸೇರುವಂಥವನು. ಅಂದರೆ ಕೇತು ಮತ್ತು ಶುಕ್ರರಿಗೆ ಯಾವತ್ತೂ ಕೂಡ ಸಂಯೋಗ ಆಗಬಾರ್ದು. ಅದು ವಿಶೇಷವಾಗಿ 4ನೇ ಮನೆಯಲ್ಲಿ ಹಾಗೆ ಶುಕ್ರ ಮತ್ತು ಕೇತುಗಳ ಸಂಯೋಗ ಆದರೆ ಸ್ವಲ್ಪ ಆತಂಕಗಳು, ಸ್ವಲ್ಪ ಸಮಸ್ಯೆಗಳು ಹೆಚ್ಚಾಗುತ್ತೆ. ಆದ್ದರಿಂದ ಇಲ್ಲಿ ಇವರು ಹೆಚ್ಚಿನ ಒಂದು ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಶುಕ್ರ ಮತ್ತು ಕೇತುಗಳ ಪರಿಹಾರವನ್ನು ಮಾಡಿಕೊಳ್ಬೇಕು. ರಾಹು ದಶಮದಲ್ಲಿ ಇರೋದರಿಂದಾಗಿ ಅಲ್ಲಿ ವಿದೇಶದಿಂದ ಹಣ ಹೆಚ್ಚು ಬರುವಂತಹ ಸಾಧ್ಯತೆಗಳಿದೆ. ವಿದೇಶದಲ್ಲಿರೋರಿಗೆ ಹೆಚ್ಚು ಅನುಕೂಲಗಳಿದೆ. ಮತ್ತು ಶನಿ ಕೂಡ ಲಾಭಸ್ಥಾನದಲ್ಲಿ ಏಕಾದಶದಲ್ಲಿ ಇರೋದರಿಂದಾಗಿ ಹಣ ಮೊದಲಾದವುಗಳಿಗೆ ಸಮಸ್ಯೆ ಇಲ್ಲ. ಆದರೆ ಉಳಿದ ಮಾನಸಿಕವಾದ ಸಮಸ್ಯೆಗಳು ಹೆಚ್ಚು ಆಗುತ್ತೆ. ಇದು ಶುಕ್ರ ಮತ್ತು ಕೇತುಗಳ ಒಂದು ಸಂಯೋಗದಿಂದ ಹಾಗೂ ಶುಕ್ರ ಸಿಂಹರಾಶಿಯನ್ನು ಪ್ರವೇಶ ಮಾಡಿದರ ಒಂದು ಪ್ರಯೋಜನವಾಗಿದೆ. ಮತ್ತು ಈ ಸಂದರ್ಭದಲ್ಲಿ ಸಂಬಂಧಿಕರ ಭೇಟಿ, ಅಂದರೆ ಎಷ್ಟೋ ದಿವಸದಿಂದ ಆಗದೇ ಇರುವಂತಹ ಸಂಬಂಧಿಕರ ಭೇಟಿ, ಅವರಿಂದ ಉಪಯೋಗ, ಅಂಥ ಪ್ರಯೋಜನಗಳು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಹೀಗೆ ಕೆಲವೊಂದು ಅನುಕೂಲಗಳಿವೆ, ಕೆಲವೊಂದು ಅನಾನುಕೂಲಗಳು ಕೂಡ ಇದೆ. ಮತ್ತು ಸಾಮಾಜಿಕವಾದ ಗೌರವ ಮೊದಲಾದವುಗಳು ಬರುತ್ತೆ. ಈ ಶುಕ್ರ ಮತ್ತು ಕೇತುಗಳ ಸಂಯೋಗ ಉಂಟಾದಾಗ ಅನೇಕ, ಅಂದರೆ ಈ ನಾಟಕ, ಸಂಗೀತ ಮೊದಲಾದವುಗಳಲ್ಲಿ ಸಾಧನೆ ಮಾಡ್ತಾ ಇರುವಂಥವರಿಗೆ ಕೆಲವೊಂದು ಹಿನ್ನಡೆಗಳು, ಅಥವಾ ತಾವು ಅಂದುಕೊಂಡಿದ್ದ ಆಗದೇ ಇರುವಂಥದ್ದು, ಅದರಿಂದ ಆ ವೃತ್ತಿಯನ್ನೇ ಬಿಟ್ಟು ಬೇರೆ ವೃತ್ತಿಗೆ ಹೋಗಿಬಿಡ್ತೀನಿ ಅನ್ನುವಂತಹ ವಿಚಾರಗಳು, ಇದೆಲ್ಲವೂ ಕೂಡ ನಡೀತಾ ಹೋಗುತ್ತೆ. ಶುಕ್ರ ಮತ್ತು ಕೇತುಗಳ ಸಂಯೋಗದಿಂದ ಇಂಥ ಫಲಗಳು ಕೂಡ ಉಂಟಾಗುತ್ತೆ. ಇನ್ನೆಲ್ಲ ಯೋಚನೆ ಮಾಡಿ ಅವರು ಒಂದು ಗುರುವಿನ ಅನುಗ್ರಹಕ್ಕೋಸ್ಕರ, ಯಾಕೆಂದರೆ ಅವರಿಗೀಗ ಗುರುಬಲ ಇಲ್ಲ. 2ನೇ ಮನೆಯಲ್ಲಿ ಇದ್ದಾಗ ಗುರುಬಲ ಇತ್ತು, ಮತ್ತು ಅವರಿಗೀಗ ಗುರುಬಲ ಇಲ್ಲ. ಆದ್ದರಿಂದ ಗುರುಬಲವನ್ನು ಪಡೆದುಕೊಂಡಾಗ ಅವರಿಗೆ ಒಂದು ಒಳ್ಳೆಯ ಶಕ್ತಿ ಬರುತ್ತೆ. ಯಾಕೆಂದರೆ ಶುಕ್ರ ಸುಖಸ್ಥಾನದಲ್ಲೂ ಕೂಡ ಇದ್ದಾರೆ, ಗುರುವಿನ ಅನುಗ್ರಹ ಕೂಡ ಉಂಟಾಗಿಬಿಟ್ರೆ ಅದು ಹೆಚ್ಚಿನ ಪ್ರಯೋಜನ ಆಗುತ್ತೆ. ಆದ್ದರಿಂದ ಏನು ಮಾಡಬೇಕು, ಗುರುಗಳ ಅನುಗ್ರಹವನ್ನು ಪಡೆದುಕೊಳ್ಳುವುದೇ ತುಂಬ ಮುಖ್ಯವಾಗಿ ಇವರು ಪಾಲನೆ ಮಾಡಬೇಕಾಗಿರುವಂತಹ ಒಂದು ವಿಚಾರವಾಗಿದೆ. ಇಲ್ಲದೇ ಇದ್ದರೆ ಅವರು ಕೇತುವಿನ ಸಂಯುಕ್ತ ಪ್ರಭಾವದಿಂದ ಕೋಪ, ಮಾನಸಿಕ ಒತ್ತಡ, ಕಿರಿಕಿರಿ, ಆತಂಕ, ಮತ್ತು ವಾಹನದಿಂದ ಸಮಸ್ಯೆ, ಮತ್ತು ಅವರು ಏನಾದರೂ ಸಂಗೀತ, ಮೀಡಿಯಾ ಇದರಲ್ಲಿ ಅವರು ಕೆಲಸ ಮಾಡ್ತಾಯಿದ್ರೆ ಅದರಿಂದ ನಕಾರಾತ್ಮಕ ವಿಚಾರಗಳು, ಇದೆಲ್ಲ ಅವರಿಗೆ ನೆಗೆಟಿವ್ ಏನು ಕಾಣಿಸ್ತಾ ಇದೆ. ಇದೆಲ್ಲದಕ್ಕೂ ಪರಿಹಾರ ಒಂದೇ, ಗುರುಗಳಲ್ಲಿ ಶರಣಾಗತರಾಗಿ ನಾವು ಜೀವನವನ್ನು ನಡೆಸಬೇಕು. ಆಗ ಅವರಿಗೆ ಇಂತಹ ಸಮಸ್ಯೆಗಳು ಉಂಟಾಗೋದಿಲ್ಲ. ಹೀಗೆ ಅವರು ಜನ್ಮಾಧಿಪತಿಯಾಗಿರುವಂತಹ ಶುಕ್ರ, ಅವನ ಬಲವನ್ನು ಕೂಡ ಅವರು ಪಡೆದುಕೊಳ್ಳಬಹುದು. ಶುಕ್ರನ ಅನುಗ್ರಹವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಲಕ್ಷ್ಮೀ ಸಹಿತರಾದ ಶ್ರೀಕರ ನಾರಾಯಣ ದೇವರ ಆರಾಧನೆ ಕೂಡ ತುಂಬ ಉಪಯುಕ್ತವಾಗುತ್ತೆ. ನಾನಿಲ್ಲಿ ಒಂದು ಒಳ್ಳೆಯ ಉಪಾಯವನ್ನು ಹೇಳೋನಿದ್ದೀನಿ. ಆಗಸ್ಟ್ 30ನೇ ತಾರೀಕು ರಾಯರ ಆರಾಧನೆ ಇದೆ. ಅದಕ್ಕೂ ಮೊದಲು 48 ದಿವಸಗಳ ಕಾಲ ಅಖಂಡವಾಗಿ ರಾಯರ ಆರಾಧನೆಯನ್ನು ನಾವು ಮಾಡೋಣ. ರಾಯರ ಸೇವೆಯನ್ನು ಮಾಡಿದ್ರೆ ನಿಮಗೆ ಗೊತ್ತು ಎಷ್ಟು ಸುಲಭವಾಗಿ ನಮ್ಮ ಕೆಲಸಗಳು ನಡೆದು ಹೋಗುತ್ತೆ ಅಂತ. ವಾಸ್ತವವಾಗಿ ನಮ್ಮ ಜಾತಕದಲ್ಲಿ ಅನೇಕ ಸಮಸ್ಯೆಗಳಿರುತ್ತೆ. ಆ ಸಮಸ್ಯೆಗಳನ್ನು ನಾವೊಮ್ಮೆ ಅರ್ಥ ಮಾಡಿಕೊಂಡು ಅದನ್ನು ಮನಸ್ಸಿನಲ್ಲಿ ತಂದುಕೊಂಡು ಅದನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು. ಸಮಸ್ಯೆ ಏನು ಬೇಕಾದ್ರೆ ಸಮಸ್ಯೆಗಳ ಕಡೆನೇ ನಾವು ಗಮನ ಹರಿಸದೆ ಹಾಗೆ ಪ್ರಯತ್ನವನ್ನು ಪಡ್ತಾ ಇದ್ದರೆ ಅದು ಸರಿ ಹೋಗಲ್ಲ. ನಾವು ಮೊದಲು ಏನು ನಮ್ಮ
ಆರೋಗ್ಯ ಹಾಳಾಗಿದ್ದರೆ ದೇಹದಲ್ಲಿ ಏನು ಅನಾರೋಗ್ಯ ಬಂದಿದೆ ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಚಿಕಿತ್ಸೆ ಕೊಡಬೇಕು. ಹಾಗೆಯೇ ನಮ್ಮ ಜಾತಕದಲ್ಲಿ ಎಲ್ಲಿ ಸಮಸ್ಯೆ ಇದೆ ಅದನ್ನು ಅರ್ಥ ಮಾಡಿಕೊಂಡು ಆ ದಾರಿಯಲ್ಲಿ ನಾವು ನೇರವಾಗಿ ಸಾಗಬೇಕು. ಅದಕ್ಕೋಸ್ಕರ ರಾಯರ ಆರಾಧನೆಯನ್ನು 48 ದಿವಸಗಳ ಕಾಲ ನಾವು ಒಂದು ಆಚರಿಸೋಣ. ಈಗ ಜುಲೈ 15ನೇ ತಾರೀಕು ಪ್ರಾರಂಭವಾದರೆ ಆಗಸ್ಟ್ 31ನೇ ತಾರೀಕಿನ ತನಕ 48 ದಿವಸಗಳ ಕಾಲ ಅವಿಚ್ಛಿನ್ನವಾಗಿ ಒಂದು ರಾಯರ ಆರಾಧನೆ, ಒಂದು ಮಂಡಲದ ಸೇವೆ ಆಗುತ್ತೆ ಇದು. ಇಂತಹ ಒಂದು ರಾಯರ ಆರಾಧನೆಯಲ್ಲಿ ನೀವು ಕೂಡ ಭಾಗಿಯಾಗಿ ಖಂಡಿತ ನಿಮಗೆ ಶ್ರೇಯಸ್ಸಾಗುತ್ತೆ. ಇಲ್ಲಿ ನಾವು ಪ್ರತ್ಯೇಕವಾಗಿ ಅಂದರೆ ನಿತ್ಯವೂ ಕೂಡ ನಾವು ಕೆಲವೊಂದನ್ನೆಲ್ಲ ಹೇಳ್ತೀವಿ, ಹೀಗೆ ಸೇವೆಯನ್ನು ಮಾಡಬೇಕು ಅಂತ. ಅದನ್ನು ನಿಮ್ಮಿಂದ ಅಪ್ಡೇಟ್ ಕೂಡ ತೊಗೊಳ್ತೀವಿ ಪ್ರತಿನಿತ್ಯ. ನೀವು ಇದನ್ನು ಮಾಡಿದ್ರಾ ಹೇಗೆ ಅಂತ. ಒಂದು ವೇಳೆ ನಿಮಗೆ ಅದು ಕಷ್ಟ ಆಗುತ್ತೆ ಅನ್ನೋದಿದ್ದರೆ ಅದಕ್ಕೆ ಬೇರೆ ಉಪಾಯವನ್ನು ಹೇಳ್ತೀವಿ. ಇಲ್ಲ ನಾವು ಇದರಲ್ಲಿ ಆಸಕ್ತಿಯನ್ನು ಹೊಂದಿ ನಾವು ರಾಯರ ಸೇವೆಯನ್ನು ಮಾಡಲಿಕ್ಕೆ ನಾವು ಉತ್ಸಾಹವನ್ನು ಹೊಂದಿತೀವಿ ಅಂತ ಆದರೆ ನೀವು ಅದರಲ್ಲಿ ಸೇರಿಕೊಳ್ಳಿ. ಬೆಳಿಗ್ಗೆಯಿಂದ ರಾತ್ರಿ ತನಕ ನಾವೇ ಎಲ್ಲವನ್ನು ಕೂಡ ಮಾರ್ಗದರ್ಶನ ಮಾಡಿಸ್ತಾ ಹೋಗ್ತೀವಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರಾರಂಭವಾಗುವಂತಹ ಸೇವೆ ಅದು ರಾತ್ರಿಯ ತನಕ ನಡೆಯುತ್ತೆ. ಹಾಗೂ ಯಾವ ಯಾವ ಸಂದರ್ಭದಲ್ಲಿ ಏನೇನು ಮಾಡಬೇಕು ಅನ್ನೋದನ್ನು ಕೂಡ ನಾವು ಹೇಳ್ತೀವಿ. ಅದು 2 ರೀತಿಯಾದ ಸೇವೆಗಳಿಗೆ ಅವಕಾಶ ಇರುತ್ತೆ. ಹೆಚ್ಚಿನ ಮಾಹಿತಿಗೆ ನೀವು ವಾಟ್ಸ್ಯಾಪ್ ಮೂಲಕ ನಮ್ಮನ್ನು ಸಂಪರ್ಕ ಮಾಡಿ. ಈ ರಾಯರ ಸೇವೆಯಲ್ಲಿ ಯಾರು ಭಾಗವಹಿಸ್ತಾರೋ ನಾವು ಒಮ್ಮೆ ಅವರ ಜಾತಕವನ್ನು ಕೂಡ ನೋಡಿ ಏನು ಸಮಸ್ಯೆ ಇದೆ, ಯಾವ ರೀತಿಯಲ್ಲಿ ಅವರು ಪರಿಹಾರ ಮಾಡಿಕೊಳ್ಬೇಕು, 48 ದಿವಸಗಳ ಕಾಲ ಹೇಗೆ ಅವರು ಸೇವೆಯಲ್ಲಿ ಭಾಗವಹಿಸಬೇಕು ಅನ್ನೋದನ್ನು ನಾವು ಮಾರ್ಗದರ್ಶನ ಮಾಡಿರ್ತೀವಿ. ಮತ್ತು ಪ್ರತ್ಯೇಕವಾಗಿ ನಿಮ್ಮನ್ನು ದಿವಸದಲ್ಲಿ ಅನೇಕ ಬಾರಿ ನಾವು ಕೂಡ ಸಂಪರ್ಕವನ್ನು ಮಾಡ್ತಾ ಇರ್ತೀವಿ. ನೀವು ನಿಮ್ಮ ಮನೆಯಲ್ಲೇ ಕೂತು ಆಚರಿಸುವಂತಹ ಒಂದು ರಾಯರ ಸೇವೆ ಆಗುತ್ತೆ ಇದು. ಇದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಗಮನಿಸಿ ಅವರವರಿಗೆ ತಕ್ಕಂತೆ ನಾವು ಒಂದು ರಾಯರ ಸೇವೆನ ಈ ವರ್ಷ ಮಾತ್ರ ಮಾಡಬೇಕು ಅಂತ ಒಂದು ಸಂಕಲ್ಪವನ್ನು ಮಾಡಿದ್ದೀವಿ. ನೀವು ಈ ಒಂದು ರಾಯರ ಸೇವೆಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದಕ್ಕೋಸ್ಕರ ನಮ್ಮನ್ನು ವಾಟ್ಸಾಪ್ ಮೂಲಕ ಒಮ್ಮೆ ಸಂಪರ್ಕ ಮಾಡಿ ಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳಿ. ಯಸ್ಸರ್ವಗುಣಸಂಪೂರ್ಣಃ ಸರ್ವದೋಷವಿವರ್ಜಿತಃ ಪ್ರೀಯತಾಂ ಪ್ರೀತೇ ಬಾಲಂ ವಿಷ್ಣುರ್ಮೇ ಪರಮಸುಹೃತ್. ಶ್ರೀಕೃಷ್ಣಾರ್ಪಣಮಸ್ತು.